ಎರಡು ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸು ಬರೀ ಒಂದಕ್ಕೆ ಸೀಮಿತವಾಗಬಾರ್ದು ಅನ್ನೋದು ಅಲ್ಲ. ನಾವು ಯಾವತ್ತೂ ರತ್ನನ್ ಪ್ರಪಂಚ ಸ್ಕ್ರಿಪ್ಟ್ ಹಾಕಿ ಸಿಕ್ತು ಎಮೋಷನಲ್ ಪಿಕ್ಚರ್. ಹೊಯ್ಸಳ ವಾಸ್ ಅನ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್. ಮೂರನೇದು ಇದು ನಾವು ಪೌಡರ್ ಇಸ್ ಅನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್. ಧನ್ಯ ಅವ್ರು ಹೇಳ್ದಂಗೆ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಗ್ತೀರ. ಒಂದು ಡೈಲಾಗಿಂದ ಹಿಡಿದು ಸಿಚುವೇಶನ್ಸ್ ಆಗಿರಲಿ ಸಿನಿಮಾದಲ್ಲಿ. ತ್ರಿಲೋಕ್ ಅಂತ ಒಬ್ಬರು ಡೈಲಾಗ್ ಬರೆದಿದ್ದು, ಅವ್ರ ಹೆಸರು ಮರ್ತೋಯ್ತು ಹೇಳೋಕ್ಕೆ. ಅವರು ಇವನ್ ಲಿರಿಕ್ಸು ಅವರೇ ಬರೆದಿರೋದು. ಎಲ್ಲ ಸಿನಿಮಾ ಆಲ್ಸೋ ಕಾಮಿಡಿ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ. ನನಗೆ ನೆನಪಿಲ್ಲ, ಕರೆಕ್ಟ್ ಮಾಡಿ ಏನಾದರೂ ನಾನು ಮಿಸ್ ಮಾಡಿದರೆ ಕೆಲವೊಂದು ಇದನ್ನು. ಬಟ್ ಕಾಮಿಡಿ, ಸಿಚುವೇಶನಲ್ ಕಾಮಿಡಿ, ಕೆಲವು ಡೈಲಾಗ್ ಕಾಮಿಡಿ ಮೇಲೆ ಹೋಗಿದೆ. ಸಿಚುವೇಶನಲ್ ಕಾಮಿಡಿ ಕಮ್ಮಿ ಆಗಿದೆ. ಅದರಲ್ಲಿ ಈ ಎರಡೂ ಸೇರಿಕೊಂಡು ಏನಿದೆ. ಆಮೇಲೆ ನಾನು ಲಾಸ್ಟ್ ಹೇಳ್ದಂಗೆ ಲಾಸ್ಟ್ 20 minutes ಅನ್ನೋದು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಆನ್ ಸ್ಕ್ರೀನ್. ಅದು ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಏನು ಆಗುತ್ತೆ ಅವ್ರಿಗೆ ಅನ್ನೋದನ್ನು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್. ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ ಎರಡು. ಒಂದು ಕಾಮಿಡಿ ಸಿನಿಮಾ ಬಂದಿಲ್ಲ ತುಂಬ ದಿನದಿಂದ. ಎರಡನೇದು ನಾವು ಅದೊಂದು ಕತೆ ಇಷ್ಟ ಆದಾಗ ಯಾವ ಜಾನರ್ ಆಮೇಲೆ ಇದಾಗುತ್ತೆ, ಕತೆ ಇಷ್ಟ ಆಗ್ಬೇಕು ಫಸ್ಟ್. ಸರ್ ಅವ್ರು 100% ನಮ್ಮ ಇದ ಮೇಲೆ ಹೋಗಿರೋದು. ಸೊ ಅವ್ರ ಕಡೆಯಿಂದ ಒಂದು ಇಬ್ಬರು ಇದ್ದರು ಸೆಟ್ಟಲ್ಲಿ, ಆಗಾಗ ಬರೋರು ನೋಡೋರು. ಬಟ್ ಡಿಸಿಷನ್ಸ್ ವಾಸ್ ಅ ಜಾಯಿಂಟ್ ಡಿಸಿಷನ್. ಅವರು ನಾವು ಇಬ್ಬರು ಸೇರ್ಕೊಂಡು ಡಿಸಿಷನ್ ಅರ್ನಾಬ್ ಮಾಮೂಲು ನಮ್ಮ ಮೇಲಲ್ಲಾಗಲಿ ಅಥವಾ ವಾಟ್ಸಪ್ ಕಮ್ಯುನಿಕೇಷನಲ್ಲಿ ಎಲ್ಲ ಡಿಸಿಷನ್ಸ್ ತೊಗೊಂಡಿದ್ದಾದ್ರೂ ಸಿನಿಮಾನ ನೋಡಿದ್ರು ಅವರು ಭಾಳ ಖುಷಿ ಪಟ್ಟಿದ್ದಾರೆ ಸಿನಿಮಾಗೆ. ಸೊ ದೇ ಆರ್ ಆಲ್ಸೋ ಗೋಯಿಂಗ್ ಆಲ್ ಔಟ್ ಇನ್ ಪ್ರಮೋಟಿಂಗ್ ಬರ್ತಾರೆ. ಬಟ್ ಅವ್ರಿಗೇನಂದರೆ ಸಿನಿಮಾನೇ ಹೊಸ್ತು. ಅವ್ರು ಯಾವತ್ತೂ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಮಾಡಿರೋದು. ಆ್ಯಕ್ಚುಲಿ ಅಂಥ ದೊಡ್ಡ ವೆಬ್ ಸೀರೀಸಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರೋ ಒಂದು ಸಂಸ್ಥೆ ಕನ್ನಡಲ್ಲಿ ಬಂದು ಒಂದು ಫಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಅಂದಾಗ ಹೆಮ್ಮೆಯ ವಿಷಯನೇ ಸರ್. ಆ್ಯಂಡ್ ಅದು ಕಂಪ್ಲೀಟ್ ನಮಗೆ ಬಿಟ್ಟಿದ್ದಾರೆ. ಅವರು KRJ ಮೇಲೆ ಟ್ರಸ್ಟ್ ಮಾಡಿ ಅವ್ರವ್ರ ಇನ್ಪುಟ್ಸ್ ಎಲ್ಲೆಲ್ಲಿ ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟು ನಮ್ಮಲ್ಲಿ ಫುಲ್ ಬಿಟ್ಟಿದ್ದಾರೆ ಸರ್. ಆಸ್ ಅ ವ್ಯೂವರ್ ಆ ಸಿನಿಮಾಗಳನ್ನ ಬಿಟ್ಟು ನಿಮ್ಮ ಸಿನಿಮಾನ ನೋಡಬೇಕು ಅಂದರೆ ಏನಿದೆ ಮೆಸೇಜ್? ಇದು ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಕಾಂಪಿಟೇಷನ್. ನಾವು ಎಲ್ಲ ಜೊತೆಗೆ ಬರಬೇಕಾಗಿರೋ ಪಿಕ್ಚರ್. ಆಮೇಲೆ ಮೋರ್ ದೆನ್ ನಮ್ಮ ಪಿಕ್ಚರ್ ಏನು ಎಕ್ಸ್ಕ್ಲೂಸಿವಿಟಿ ಅಂದರೆ ಕಾಮಿಡಿ. ನಾವು ಅವ್ರು ಹೇಳ್ದಂಗೆ ತುಂಬ ದಿನ ಆದಮೇಲೆ ಬಂದಿರೋ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಮೈಂಡ್ಲೆಸ್ ಕಾಮಿಡಿ. ಇದರಿಂದ ಏನು ಇಟ್ಸ್ ಅ ನಾನ್ ಸೆನ್ಸ್ ಕಾಮಿಡಿ ಅಂತ ಅನ್ಬೋದು. ಲಾಜಿಕ್ ಹುಡ್ಕಂಗಿಲ್ಲ, ಏನಿಲ್ಲ. ನಗಬೇಕು, ನೋಡಿದ ತಕ್ಷಣ ನಗ್ತಾರೆ, ನಕ್ಕೊಂಡು ಆ ಎಂಜಾಯ್ ಮಾಡಿರೋ ಮೂಮೆಂಟ್ನ ತೊಗೊಂಡೋಗಿರೋದು ಇದು. ದಟ್ ಈಸ್ ದ ಫಸ್ಟ್ ಮೇನ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ಏನಂದ್ರೆ USP ಅಂತ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಏನಂತಾರೆ, ಅದು ಇಟ್ಸ್ ಕಾಮಿಡಿ ಫಸ್ಟ್. ಆ್ಯಂಡ್ ಆಲ್ಸೋ ವಾಸುಕಿದು BGM ಆಗಲಿ ಅಥವಾ ಮ್ಯೂಸಿಕ್, ಇಟ್ಸ್ ನಾವು ಸ್ಪೆಷಲ್. ಆ್ಯಕ್ಚುಲಿ ನಾನು ಹೇಳ್ದಂಗೆ ಪೌಡರ್ ಫಸ್ಟ್ ಸಾಂಗ್ ಬಂದಾಗ, ಮಿಷನ್ ಘಮ ಘಮ ಸಾಂಗ್ ಬಂದಾಗ ತುಂಬ ಜನ ಮ್ಯೂಸಿಕ್ ಎಂಥೂಸಿಯಸ್ಸು ಅವರು ನಾವು ಕೊಟ್ಟಿರೋ ಅದರಲ್ಲಿ ದ ವೇ ಈಸ್ ಆರ್ಕೆಸ್ಟ್ರಾ ಮಾಡಿರೋದನ್ನು ಸಖತ್ ಆ್ಯಕ್ಚುಲಿ ಏನಂತಾರೆ ತುಂಬ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ. ಸೊ ವಾಸುಕಿ ಆ್ಯಕ್ಟಿಂಗ್ ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡೋದು. ಫುಲ್ ಎಂಜಾಯ್ ಮಾಡಿ ಹೋಗ್ತೀರ. ನನ್ನ ಪೌಡರ್ ಒಂದು ಪ್ಯಾಕೇಜೇ ಮೇನ್ ಕ್ಯಾರೆಕ್ಟರ್. 100% ಕಾಣೋದವ್ರೆ ಸರ್. 2020 ಕೋವಿಡ್ ಅದೆಲ್ಲ ಆದಾಗಿಂದ ಪ್ರಾಜೆಕ್ಟು ಟೇಕ್ ಆಫ್ ಆಗಲಿಲ್ಲ. ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮೂವ್ ಆನ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಸೊ ಹಾಗಾಗಿ 21 ಅಜ್ಞಾತವಾಸಿ ಶುರು ಮಾಡಿದ್ವಿ. ಅದು ಈ ಇಯರ್ ಎಂಡಲ್ಲಿ ಅದು ರಿಲೀಸ್ ಆಗುತ್ತೆ. ಸೊ ಇಯರ್ 2 ಫಿಲ್ಮ್ಸ್ ಇರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.